ಯಾವ ವಿಷಯ ತಗೊಳ್ಳಿ, ಸಿಲಿಂಡರ್ ಪ್ರಾಬ್ಲಮ್ ತಗೊಳ್ಳಿ ಯುದ್ಧ, ಬೇರೆ ಪ್ರಾಬ್ಲಮ್ ತಗೊಳ್ಳಿ ಯುದ್ಧ, ಎಲ್ಲಿ ನೋಡಿದ್ರು ಯುದ್ಧ ಯುದ್ಧ ಅನ್ನೋ ವಿಚಾರಕ್ಕೆ ವಿದೇಶಕ್ಕೆ ಕೋಳಿ ಮೊಟ್ಟೆಗಳು ರಫ್ತಾಗ್ತಾ ಇಲ್ಲ. ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಾವು ಕೋಳಿ ಮೊಟ್ಟೆಗಳನ್ನ. ರಾಜ್ಯದಿಂದ ಪಾತಾಳಕ್ಕೆ ಕುಸಿದಿದೆ ಮೊಟ್ಟೆ ಧಾರಣೆ, ಉತ್ಪಾದಕರು ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ಭಾರತದಿಂದ ಸುಮಾರು 1 ಕೋಟಿಗೂ ಅಧಿಕ ಮೊಟ್ಟೆಗಳು ರಫ್ತಾಗ್ತಾ ಇತ್ತು, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ನಾವು. ತಮಿಳುನಾಡಿನ ನಾಮಕ್ಕಲ್ನಿಂದ ಕೋಳಿ ಮೊಟ್ಟೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ರಾಜ್ಯದಲ್ಲಿ ನೋಡಿ, ರಾಜ್ಯದಿಂದ 2.5 ಕೋಟಿ, ತಮಿಳುನಾಡಲ್ಲಿ 7 ಕೋಟಿ ಮೊಟ್ಟೆ, ಆಂಧ್ರ ಪ್ರದೇಶ ಸೇರಿದಂತೆ ಭಾರತದಲ್ಲಿ 30 ಕೋಟಿ ಮೊಟ್ಟೆ ಉತ್ಪಾದನೆ ಮಾಡಲಾಗುತ್ತೆ. ಮೈಸೂರಿನಿಂದಲೇ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗ್ತಾ ಇತ್ತು. ಇದೀಗ ಮೊಟ್ಟೆ ರಫ್ತಾಗದ ಹಿನ್ನೆಲೆ ಕುಕ್ಕುಟೋದ್ಯಮಕ್ಕೆ ಭಾರಿ ನಷ್ಟ ಆಗ್ತಾ ಇದೆ. ಏನೆಲ್ಲ ನಷ್ಟಗಳಾಗ್ತಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಯಾವುದೇ ಒಂದು ರಾಷ್ಟ್ರಗಳ ನಡುವೆ ಯುದ್ಧ ಆದಾಗ ಅದು ಕೇವಲ ಆ ರಾಷ್ಟ್ರಗಳಿಗೆ ಮಾತ್ರ ಹೊಡೆತ ಬೀಳೋದಿಲ್ಲ, ಇಡೀ ವಿಶ್ವದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅದು ಹೊಡೆತ ಬೀಳುತ್ತೆ. ಬೇರೆ ಬೇರೆ ರಾಷ್ಟ್ರಗಳ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ರಫ್ತು ಮತ್ತು ಆಮದಿನ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಸತೀಶ್ ಬಾಬು ಅವರು ನ್ಯಾಷನಲ್ ಎಗ್ ಕಮಿಟಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಕೇಳಿಸ್ಕೋಣ. ಸ್ಥಿತಿಯಲ್ಲಿ ಮೈಸೂರಲ್ಲಿ ಅಂದಾಜು ಒಂದು 30 ಲಕ್ಷ ಮೊಟ್ಟೆ ಉತ್ಪತ್ತಿ ಆಗೋದು ಮೈಸೂರಿಂದ ಕೇರಳ, ಬತ್ತೇರಿ, ಕ್ಯಾಲಿಕಟ್ಟು, ಈ ಕಡೆ ತಲಶ್ಶೇರಿ ಆ ಕಡೆ ಹೋಗುತ್ತೆ ಒಂದು 3-4 ಲಕ್ಷ ಮೊಟ್ಟೆ. ಅದಲ್ಲದೆ ಚಾಮರಾಜನಗರ, ಕೊಳ್ಳೇಗಾಲ ಈ ಕಡೆಗೂ ಕೂಡ ಸುಮಾರು ಒಂದು 2-3 ಲಕ್ಷ ಮೊಟ್ಟೆ ಹೋಗುತ್ತೆ. ಮತ್ತೆ ಹಾಸನ, KR ನಗರ, ಹುಣಸೂರು ಈ ರೂಟಲ್ಲಿ ಕೂಡ ತುಂಬಾ ಒಂದು 3-4 ಲಕ್ಷ ಮೊಟ್ಟೆ ಹೋಗ್ತದೆ. ಹಾಗೆ ಮಡಿಕೇರಿ, ಹೊನ್ನಂಪೇಟೆ, ಸಿದ್ದಾಪುರ ಈ ರೂಟಲ್ಲಿ, ಮಂಗಳೂರು ಮತ್ತೆ ಉಡುಪಿ ಅಲ್ಲಿಗೂ ಹೋಗ್ತದೆ. ಅಲ್ಲಿ ಒಂದು 3-4 ಲ್ಯಾಕ್ಸ್ ಹೋಗ್ತದೆ. ಪ್ರಾಪರ್ ಮೈಸೂರಲ್ಲಿ 6-7 ಲಕ್ಷ ಮೇಲೆ ಕನ್ಸಂಪ್ಷನ್ ಆಗುತ್ತೆ. ಅದಲ್ಲದೆ ಇಲ್ಲಿಂದ ಬೆಂಗಳೂರು ಕೂಡ ಹೋಗ್ತದೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಉತ್ಪತ್ತಿ ಇಲ್ಲ, ಮೈಸೂರಿಗಿಂತ ಕಡಿಮೆ ಆಗಿದೆ. ಮುಂಚೆ ಬೆಂಗಳೂರಲ್ಲಿ ಇತ್ತು. ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಸೇರಿ ಸ್ವಲ್ಪ ಈ ಯುದ್ಧದ ವಾತಾವರಣದಲ್ಲಿ ಸ್ವಲ್ಪ ಎಲ್ಲ ಒಂದು ರೇಟ್ ಕಡಿಮೆ ಆಗ್ಬೋದು, ಮಾಡ್ಬೋದು, ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗದೆ ಇರ್ಬೋದು. ಸ್ವಲ್ಪ ಮಾರ್ಕೆಟ್ ಅಲ್ಲಿ ಒಂದು ಸ್ವಲ್ಪ ಪ್ಯಾನಿಕ್ ಇದೆ. ಅದರಿಂದ ಸ್ವಲ್ಪ ಮೊಟ್ಟೆ ಮಾರಾಟ ಕೂಡ ತುಂಬಾ ಕಷ್ಟ ಆಗಿ ಈಗ ಮತ್ತೆ ಚೇತರಿಸ್ಕೊಳ್ತಾ ಇದೆ. ಮೊಟ್ಟೆ ಸಮ್ಮರ್ ಅಲ್ಲಿ 15 ದಿವಸ, ವಿಂಟರ್ ಅಲ್ಲಿ 20 ದಿವಸ ತನಕ ಇಡ್ಬೋದು ರೂಮ್ ಟೆಂಪರೇಚರ್. ಹೌದು, ಹಾಳಾಗ್ಬಿಡುತ್ತೆ, ಪೆರಿಷಬಲ್ ಅದು. ಮತ್ತೆ ಏನಾದ್ರು ದುಬೈಗೆ, ಮಸ್ಕಟ್ಗೆ, ಕತಾರ್ಗೆ ಹೋಗೋದು, ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹೋಗೋದ್ರಿಂದ 4 ಡಿಗ್ರೀಸ್ ಅಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾರೆ. ಅದರಿಂದ 3 ತಿಂಗಳು ಅದು ಮೊಟ್ಟೆ ಇಡ್ಬೋದು. 3 ತಿಂಗಳು ಎಕ್ಸ್ಪೈರಿ ಇರುತ್ತೆ. 3 ತಿಂಗಳಲ್ಲಿ ಇಡ್ಬೋದು. ಇಲ್ಲಿ ನಾವು ಯಾರು ಕೋಲ್ಡ್ ಚೈನ್ ಅಲ್ಲಿ ಇಡಲ್ಲ. ಮಾಮೂಲಿ ಮೊಟ್ಟೆ ಎಲ್ಲ ಅಂಗಡಿಲಿ ಇಟ್ಟು ಮಾರಿ ಹಂಗೆ ಮಾರಿಬಿಡ್ತಾರೆ. ಕೋಲ್ಡ್ ಚೈನ್ ಯಾರು ಮೈಂಟೈನ್ ಮಾಡಲ್ಲ. ಸೊ 15ರಿಂದ 20 ದಿವಸ ನಾವು ಅದನ್ನ